NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಯನತಾರ ಮಾಡಿದ ಅದೊಂದು ಸಣ್ಣ ತಪ್ಪು. ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೂ ಅನುಷ್ಕಾ ಶೆಟ್ಟಿ. ಹೌದು, ಲೇಡಿ ಸೂಪರ್ ಸ್ಟಾರ್ ನಯನತಾರ ಮಾಡಿದ ಆ ಒಂದು ಸಣ್ಣ ತಪ್ಪಿನಿಂದ ಅನುಷ್ಕಾ ಶೆಟ್ಟಿ ಪ್ಯಾನ್ ಇಂಡಿಯಾ ಹೀರೋಯಿನ್ ಆದ್ರು. ಆ ಒಂದು ಅವಕಾಶ ಅನುಷ್ಕಾ ಬದುಕನ್ನೇ ಬದಲಾಯಿಸಿ. ಏನಿದು ಇಂಟ್ರೆಸ್ಟಿಂಗ್ ಕತೆ ಅಂತೀರಾ? ಹೇಳ್ತೀವಿ ಕೇಳಿ. ಅನುಷ್ಕಾ ಶೆಟ್ಟಿ ಸದ್ಯ ಪ್ಯಾನ್ ಇಂಡಿಯಾ ಹೀರೋಯಿನ್. ಬಾಹುಬಲಿ ಚಿತ್ರದಿಂದ ಅವರು ಭಾರತದಾದ್ಯಂತ ಜನಪ್ರಿಯ ಆದ್ರು. ಈ ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿತು. ಈಗ ಟಾಪ್ ನಟಿಯರಲ್ಲಿ ಒಬ್ಬರಾಗಿರುವಂತಹ ಅವರು ಸದ್ಯ ತುಂಬಾನೇ ಆಯ್ದುಕೊಂಡಂತಹ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಘಾಟಿ ಚಿತ್ರದ ಮೂಲಕ ನಿರಾಸೆಯನ್ನ ಮೂಡಿಸಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಅನುಷ್ಕಾ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗೋದಕ್ಕೆ ನಯನತಾರ ಕಾರಣ ಅಂತ ಹೇಳಲಾಗ್ತಾ ಇದೆ. ನಟಿಯಾಗಿ ಅನುಷ್ಕಾ ಅವರನ್ನ ಬೇರೊಂದು ಹಂತಕ್ಕೆ ಕೊಂಡೊಯ್ದ ಚಿತ್ರ ಅರುಂಧತಿ. ಆನಂತರ ಬಾಹುಬಲಿ ಮೂಲಕ ಅವರು ಅಪ್ರತಿಮ ಸ್ಟಾರ್ ಹೀರೋಯಿನ್ ಆದ್ರು. ರಾಜಮೌಳಿ ನಿರ್ದೇಶನದ ಈ ಒಂದು ಚಿತ್ರದಲ್ಲಿ ಪ್ರಭಾಸ್ ದ್ವಿಪಾತ್ರದಲ್ಲಿ ಇದ್ರೆ, ರಾಣಾ ದಗ್ಗುಬಾಟಿ, ರಮ್ಯಾ ಕೃಷ್ಣ, ತಮನ್ನಾ, ಸತ್ಯರಾಜ್ ಹೀಗೆ ಪ್ರಮುಖ ಪಾತ್ರಗಳನ್ನ ನಿರ್ವಹಿಸಿದ್ರು. ಈ ಸಿನಿಮಾ ಭಾರತೀಯ ಚಿತ್ರರಂಗವನ್ನೇ ಅಲುಗಾಡಿಸಿತ್ತು. ಇಂದಿಗೂ ಕೂಡ ಭಾರತದ ಅತಿದೊಡ್ಡ ಹಿಟ್ ಚಿತ್ರವಾಗಿ ಉಳಿದಿದೆ. ಈ ಚಿತ್ರದಲ್ಲಿ ಅನುಷ್ಕಾ ಶೆಟ್ಟಿ ದೇವಸೇನಾ ಪಾತ್ರದಲ್ಲಿ ನಟಿಸಿದ್ರು. ಯುವರಾಣಿಯಾಗಿ, ನಂತರ ಬಲ್ಲಾಳ ದೇವನಿಂದ ಚಿತ್ರಹಿಂಸೆ ಅನುಭವಿಸುವಂತಹ ಯೋಧೆಯಾಗಿ 2 ವಿಭಿನ್ನ ಶೇಡ್ಗಳಲ್ಲಿ ಪಾತ್ರದಲ್ಲಿ ಮಿಂಚಿದ್ರು. ಆದ್ರೆ ಈ ಪಾತ್ರಕ್ಕೆ ರಾಜಮೌಳಿ ಅವರ ಮೊದಲ ಆಯ್ಕೆ ಅನುಷ್ಕಾ ಆಗಿರಲಿಲ್ಲ. ರಾಜಮೌಳಿ ಬಾಹುಬಲಿ ಚಿತ್ರದ ದೇವಸೇನಾ ಪಾತ್ರಕ್ಕೆ ನಯನತಾರ ಅವರನ್ನ ಸಂಪರ್ಕ ಮಾಡಿದ್ರಂತೆ. ಆದ್ರೆ 2 ವರ್ಷಗಳ ಕಾಲ್ ಶೀಟ್ ಕೇಳಿದ್ರಿಂದ ನಯನತಾರ ಆ ಆಫರ್ ಅನ್ನ ತಿರಸ್ಕಾರ ಮಾಡ್ತಾರೆ. ಒಂದೇ ಚಿತ್ರಕ್ಕೆ 2 ವರ್ಷ ಮೀಸಲಿಡೋದಕ್ಕೆ ಇಷ್ಟಪಡದ ನಯನತಾರ ರಾಜಮೌಳಿ ಆಫರ್ ಅನ್ನ ತಿರಸ್ಕಾರ ಮಾಡ್ತಾರೆ. ನಯನತಾರ ಅವರಿಗೆ ಭಾರತೀಯ ಸಿನಿಮಾದ ಭವಿಷ್ಯವನ್ನೇ ಬದಲಿಸುವಂತಹ ಚಿತ್ರವನ್ನ ತಾವು ನಿರಾಕರಿಸಿದ್ದೇನೆ ಅಂತ ಆಗ ಅನ್ಸಿರ್ಲಿಲ್ಲ. ಬಳಿಕ ರಾಜಮೌಳಿ ಅನುಷ್ಕಾ ಶೆಟ್ಟಿ ಅವರನ್ನ ಸಂಪರ್ಕ ಮಾಡಿದಾಗ ಅವರು ತಕ್ಷಣವೇ ಒಪ್ಕೊಳ್ತಾರೆ. ಹೀಗೆ ಬಾಹುಬಲಿಗೆ ಅನುಷ್ಕಾ ಶೆಟ್ಟಿ ಎಂಟ್ರಿ ಆಗ್ತಾರೆ. ಸದ್ಯ ಅಧಿಕ ತೂಕ ಹಾಗೂ ಆರೋಗ್ಯ ಸಮಸ್ಯೆಗಳಿಂದಾಗಿ ಅನುಷ್ಕಾ ಆಯ್ದ ಚಿತ್ರಗಳನ್ನ ಮಾತ್ರ ಮಾಡ್ತಿದ್ದಾರೆ. ಈ ನಡುವೆ ನಯನತಾರ ಕೂಡ ಹಿಂದೆ ಬಿದ್ದಿಲ್ಲ. ಅವರು ಕೂಡ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ, ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಇತ್ತೀಚೆಗೆ ಚಿರಂಜೀವಿ ಜೊತೆ ಮನಶಂಕರ ವರಪ್ರಸಾದಗಾರು ಚಿತ್ರದಲ್ಲಿ ನಟಿಸಿ ದೊಡ್ಡ ಹಿಟ್ ಪಡೆದ್ರು. ಈಗ ಗೋಪಿಚಂದ್ ನಿರ್ದೇಶನದ ಬಾಲಯ್ಯ ಚಿತ್ರದಲ್ಲೂ ಕೂಡ ನಟನೆ ಮಾಡ್ತಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.